ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 55. ಸಾರಿ ಲಕ್ಕಿಯವರೇ, ನಾನು ಇದೆಲ್ಲ ನೋಡಿದ್ದ ಮೊದಲು. ನೀವು ಈಗ ಕೊಟ್ಟ ಹಣ ಹತ್ತಿರ 2 ಲಕ್ಷ. ಅದನ್ನು ನಾನು ಜೀವನದಲ್ಲಿ ಕಣ್ಣಲ್ಲಿ ನೋಡಿಲ್ಲ. ನೀವು ದೊಡ್ಡವ್ರಂತ ಗೊತ್ತಿತ್ತು, ಇಷ್ಟೊಂದು ದೊಡ್ಡವರಂತ ಗೊತ್ತಿರಲಿಲ್ಲ ಲಕ್ಕಿಯವರೇ. ನನ್ನಿಂದ ನಿಮಗೆ ಒಂಥರ ಫೀಲ್ ಆಯಿತು. ಐ ಆಮ್ ಸಾರಿ ಎಂದು ಕಣ್ಣು ತುಂಬಿಕೊಂಡು ಹೇಳಿದವಳ ನೋಡಿ ಅಯ್ಯೋ ಅನಿಸಿತು ಅವನಿಗೂ. ಪಾಪ ನಾನೇ ಅತಿಯಾಗಿ ಆಡಿಬಿಟ್ನೇನೋ ಅನಿಸಿ ಇಟ್ಸ್ ಓಕೆ ಎಂದ. ಸಾರಿ ಎನ್ನಲು ಯಾಕೋ ಅಹಂ ಬಿಡಲಿಲ್ಲ. ಆದರೂ ಅವಳು ಮಂಕಾಗಿ ಕುಳಿತಿದ್ದು ನೋಡಲು ಇಷ್ಟ ಆಗಲಿಲ್ಲ ಅವನಿಗೆ. ನಿನಗೆ ಯಾವ ತಿಂಡಿ ಇಷ್ಟ ಎಂದು ಕೇಳಿದಾಗ ಅಚ್ಚರಿಯಿಂದ ಕಣ್ಣು ಅಳಿಸಿದ ಊರ್ಮಿಳಾ ತಲೆ ತಿರುಗಿ ಬೀಳುವುದೊಂದೇ ಬಾಕಿ. ಯಾಕೆ ಹಾಗೆ ತಿನ್ನುವ ಥರ ನೋಡ್ತಾ ಇದೆಯಾ? ನಾನು ಕೇಳಬಾರ್ದ ಪ್ರಶ್ನೆ ಕೇಳಿಲ್ಲ. ಯಾವ ಥರ ತಿಂಡಿ ಇಷ್ಟ ಅಂದೆ ಅಷ್ಟೆ ಎಂದು ಹೇಳಿದಾಗ ಕಣ್ಣು ಪಿಳಿ ಪಿಳಿ ಮಾಡಿ ಉಗುಳು ನುಂಗಿ, ನನಗೆ ರೊಟ್ಟಿ ಚಟ್ನಿ ಇಷ್ಟ. ಆದರೆ ಒಂದು ಸಾರಿ ಪಿಜ್ಜಾ ರುಚಿ ಹೇಗಿರುತ್ತೆ ಮತ್ತು ಬರ್ಗರ್ ಒಂದೇ ಸಾರಿಗೆ ಬಾಯಿಯೊಳಗೆ ಹೇಗೆ ಹೋಗುತ್ತೆ ಅಂತ ತಿಳಿದುಕೊಳ್ಳುವ ಕುತೂಹಲ ಎಂದು ಮುದ್ದಾಗಿ ಹೇಳಿದಾಗ ನಕ್ಕು ತಲೆ ಆಡಿಸಿದವ. ಹಾಂ, ಅದಕ್ಕೆ ಕೇಳಿದೆ. ಹೇಗಿದ್ದರೂ ಮಧ್ಯಾಹ್ನ ಆಯಿತು ಅಲ್ಲ, 5 ಸ್ಟಾರ್ ರೆಸ್ಟೋರೆಂಟ್ ಯಾವುದಕ್ಕೆ ಹೋಗೋಣ ಅಂತ ಎಂದು ಕೇಳಿದಾಗ ಸುಮ್ಮನಾದ್ಲು. ಅಲ್ಲಿಯೇ ಫೇಮಸ್ ರೆಸ್ಟೋರೆಂಟ್ ಒಂದರ ಮುಂದೆ ಕಾರ್ ನಿಲ್ಲಿಸಿದವ ಕೀ ಸೆಕ್ಯೂರಿಟಿ ಕೈಗೆ ಕೊಟ್ಟ. ಲಕ್ಕಿಯವರೇ, ಇದೇನು ಈ ಹೋಟೆಲ್ ಸಹ ಮನೆ ಥರ ಇದೆ ಎಂದು ಹೇಳಿದಾಗ ನಕ್ಕು, ಒಳಗಡೆ ನಮ್ಮ ಮಾವ ಇದ್ದಾನೆ, ಬಾ, ನಿನಗೆ ಬೇಕಾದದ್ದು ಮಾಡಿಕೊಡ್ತಾನೆ ಎಂದು ಹೇಳಿ ಒಂದು ಟೇಬಲ್ ಬಳಿ ಕರೆದುಕೊಂಡು ಹೋದ. ವೇಟರ್ ಬಂದು ಆರ್ಡರ್ ಕೇಳಿದಾಗ ಮೆನು ಕಾರ್ಡ್ ನೋಡಿ ಅವಳಿಗೆ ಪಿಜ್ಜಾ ಬರ್ಗರ್ ಜೊತೆ ತನಗೆ ನೂಡಲ್ಸ್ ಮೋಮೋಸ್ ಸಹ ಆರ್ಡರ್ ಮಾಡಿದವ. ಹಾಗೆ ಒಂದೆರಡು ಜ್ಯೂಸ್ ಸಹ ಹೇಳಿದ್ದ. ಲಕ್ಕಿ, ನೀವೀಗ ಆರ್ಡರ್ ಮಾಡಿದ್ದು ಸೈಡ್ಸ್ ಅಲ್ವಾ? ನನಗೆ ಊಟಕ್ಕೆ ಪೂರಿ ಊಟ ಬೇಕು ಎಂದು ಹೇಳಿದಾಗ ನಕ್ಕು ತಲೆ ಚಚ್ಚಿಕೊಂಡವ. ಇದೆಲ್ಲ ತಿಂದು ಆಮೇಲೆ ಹೊಟ್ಟೆಯಲ್ಲಿ ಜಾಗ ಇದ್ದರೆ ಹೇಳು, ನಾನು ಹೇಳಿರೋ ಪಿಜ್ಜಾ ಹೆಚ್ಚು ಕಡಿಮೆ 3 ಜನ ತಿನ್ನಬಹುದು ಎಂದು ಹೇಳಿದಾಗ ಬಾವಿ ತೆರೆದು ನೋಡಿದ್ಲು. ಬಾಯಿ ಮುಚ್ಕೊ, ಪಿಜ್ಜಾಗಿಂತ ಮೊದಲು ಸೊಳ್ಳೆ ಹೋಗಿಬಿಟ್ಟಿತ್ತು ಎಂದು ಹೇಳಿದಾಗ ಸುಮ್ಮನೆ ಕುಳಿದ್ಲು. ಹಿಂದೆ ಮೆಲುವಾದ ಸಂಗೀತ ತೇಲಿ ಬರುತ್ತಿತ್ತು. ಈ ನಾದನ ನೀವಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನೋ ತಲ್ಲಣ ಎಂದು ಹಾಡು ಬರುತ್ತಿದ್ರೆ ಹುಡುಗಿ ಸುತ್ತಲೂ ನೋಡುತ್ತಿತ್ತು. ಸರ್, ಯುವರ್ ಆರ್ಡರ್ ಎಂದು ಪಿಜ್ಜಾ ತಂದು ಇಟ್ಟಾಗ ಕಣ್ಣಳಿಸಿ ಒಂದು ಪೀಸ್ ತೆಗೆದುಕೊಂಡು ಅಚ್ಚರಿಯಿಂದ ಬಾಯಿಗೆ ಇಟ್ಟಳು ಊರ್ಮಿಳಾ. ಅವಳು ಚಿಕ್ಕ ಮಗುವಿನಂತೆ ಸವಿತಾ ಇರುವುದು ನೋಡಿ, ಲೇ, ಇನ್ನೂ ಫ್ಲೇಕ್ಸ್ ಹಾಕಲಿಲ್ಲ ಇರು ಎಂದು ಪುಟ್ಟ ಪ್ಯಾಕೆಟ್ ತೆಗೆದು ಚಿಲ್ಲಿ ಫ್ಲೇಕ್ಸ್ ಹಾಕಿ ತಾನು ಸ್ವಲ್ಪ ಸಾಸ್ ಹಾಕಿಕೊಂಡ. ವಾವ್, ಲಕ್ಕಿಯವರು ಎಷ್ಟು ಚೆನ್ನಾಗಿದೆ ಇದು ಎಂದು ಚಪ್ಪರಿಸಿ ತಿನ್ನುತ್ತಾ ಇದ್ದವಳ ಚೆಹರೆ ಮೆಲ್ಲಗೆ ಫೋನಲ್ಲಿ ಸೆರೆಯಾಗಿತ್ತು. ಅದು ಅವನಿಗಷ್ಟೇ ಗೊತ್ತು ಬಿಡಿ. ಲಕ್ಕಿಯವರೇ, ಇದು ನಾ ತಿನ್ಲಾ ಎಂದು ಕೇಳಿದ್ಲು ಅವನ ಎದುರಿದ್ದ ಮೊಮೋಸ್ ನೋಡಿ. 5 ನಂದು, ಬೇಕಿದ್ರೆ 1 ತಿನ್ನು ಎಂದು ಹೇಳಿದವನು ಸಹ ಭೋಜನ ಪ್ರಿಯ. ಇದೊಳ್ಳೆ ಗಣೇಶ ಹಬ್ಬದಲ್ಲಿ ಮಾಡುವ ಮೋದಕದ ಥರ ಇದೆ ಎಂದು ನಕ್ಕು ಬಾಯಿಗೆ ಹಾಕಿಕೊಂಡ್ಲು. ತುಂಬ ಚೆನ್ನಾಗಿದೆ ಲಕ್ಕಿ ಎಂದು ಮತ್ತೊಂದು ತೆಗೆದುಕೊಂಡು ತಿಂದ್ಲು. ನೂಡಲ್ಸ್ ಸಹ ಟೇಸ್ಟ್ ಮಾಡಿ ಕೊನೆಗೆ ಕೈಯಲ್ಲಿ ಹಿಡಿದುಕೊಂಡಿದ್ದು ಬರ್ಗರ್. ಲಕ್ಕಿಯವರೇ, ಇದೇನೋ ಇದು ಇಷ್ಟು ದೊಡ್ಡದು ಎಂದು ತಿರುಗಿಸಿ ಮುರುಗಿಸಿ ನೋಡುತ್ತಿದ್ದವಳ ನೋಡಿ, ಅದು ಮೀಡಿಯಂ ಸೈಜ್, ಇನ್ನೂ ದೊಡ್ಡದಿರುತ್ತೆ ಎಂದು ಹೇಳಿದಾಗ ಅಚ್ಚರಿಯಿಂದ ಕಣ್ಣರಳಿಸಿ ಬಾಯಿಗೆ ಹಾಕಿಕೊಂಡವಳಿಗೆ ಹೆಚ್ಚಾಗಿ ತಿನ್ನಲು ಆಗಲಿಲ್ಲ. ಸಾಕು ಲಕ್ಕಿಯವರೇ, ಹೊಟ್ಟೆ ತುಂಬಿತು, ನೀವೇ ತಿನ್ನಿ ಎಂದು ಅವನ ಕಡೆ ನೂಕಿದಾಗ ನಕ್ಕು ಖಾಲಿ ಮಾಡಿದ ಲಕ್ಕಿ. ಇಬ್ಬರು ತಿಂದು ಮುಗಿಸಿ ಬಿಲ್ ಪೇ ಮಾಡಿ ಆಚೆ ಬಂದರು. ಒಂದೇ ದಿನ ಅವಳ ಜೊತೆ ಕಳೆದಿದ್ದಕ್ಕೆ ಅವನ ಮನ ಚೂರು ಬದಲಾಗಿತ್ತು. ಆದರೆ ಅವನ ಎದುರು ಮತ್ತೆ ರಕ್ಕಸಿಯಂತೆ ಬಂದಿದ್ಲು ಮಹಾಲಕ್ಷ್ಮಿ. ಆಗಷ್ಟೇ ಕಾರ್ ಪಾರ್ಕಿಂಗ್ ಕಡೆ ಬಂದವನ ಪಕ್ಕವೇ ನಿಂತಿದ್ಲು. ಅವಳ ನೋಡಿದ್ದೆ ಕೋಪ ಉಕ್ಕಿ ಬಂದಿತ್ತು ಅವನಿಗೆ. ಖುಷಿಯಿಂದ ರೆಸ್ಟೋರೆಂಟಿಂದ ಆಚೆ ಬಂದಾಗ ಅಲ್ಲೇ ಇದ್ದ ಮಹಾಲಕ್ಷ್ಮಿ ನೋಡಿ ಲಕ್ಕಿ ಮುಖ ಗಂಟಿಕ್ಕಿತ್ತು. ಮುದ್ದು ಊರ್ಮಿಳಾ ಆಚೆ ನಿಂತಿದ್ದ ಕಾರಣ ಅವಳು ಪಾರ್ಕಿಂಗ್ ಬಳಿ ಬಂದಿರಲಿಲ್ಲ. ಅದೆಷ್ಟು ಬೇಗ ಮರೆತು ಮೂವ್ ಆನ್ ಆಗಿಬಿಟ್ಟೆ ಲಕ್ಕಿ, ಅಷ್ಟು ವೀಕ್ ಆಗಿತ್ತ ನಮ್ಮ ಪ್ರೀತಿ ಎಂದು ಅವನ ಎದುರು ನಿಂತು ಅವನೇನು ಮಾತನಾಡಲೇ ಇಲ್ಲ. ನನಗೆ ಮದುವೆ ಆಗಿದೆ ಅನ್ನೋದನ್ನು ಹೇಗೆ ನಂಬಿದ ಲಕ್ಕಿ? ನಿನಗಾಗಿ ಕಾಯುತ್ತಾ ಇದ್ದ ನನ್ನ ಅಷ್ಟು ಬೇಗ ಮರೆತು ಬಿಟ್ಟ? ಮದುವೆ ಆಗಿ ಆದಾಗಲೇ ಹೆಂಡತಿ ಜೊತೆ ಶಾಪಿಂಗ್ ಮಾಡಿದ್ದೀಯಲ್ವಾ, ಅಷ್ಟು ಇಷ್ಟನಾ ನಿನಗೆ ಅವಳು ಎಂದಳು ವ್ಯಂಗ್ಯವಾಗಿ. ಅವಳು ಮದುವೆ ಆಗಿಲ್ಲ ಎಂಬ ಮಾತು ಕಿವಿಗೆ ಬಿದ್ದಿದ್ದ ತಲೆ ಎತ್ತಿ ಅವಳ ನೋಡಿದಾಗ, ನನ್ನ ಸರಿಯಾಗಿ ನೋಡು, ನಿನ್ನ ನೆನಪಿನಲ್ಲೇ ಸೊರಗಿ ಹೋಗಿದ್ದೀನಿ ಕಣೋ, ನೀನು ಮಾತ್ರ ಮದುವೆ ಆಗಿ ಜಮ್ ಅಂತ ಇದೆಯಾ ಎಂದು ಹೇಳಿದಾಗ ಅವನಿಗೆ ಆಶ್ಚರ್ಯಾಗಿತ್ತು. ಅಷ್ಟರಲ್ಲೇ ರಾಮ್ ಬಿಟ್ಟ ಗಾರ್ಡ್ಸ್ ಅವನಿಗೆ ವಿಷಯ ಮುಟ್ಟಿಸಿದ್ರು. ಏನು ಹೇಳ್ತಿದೀಯ ನೀನು? ನಿನಗೆ ಮದುವೆ ಎಂದು ಹೇಳುವಾಗ ರಾಮ್ ಕಡೆಯಿಂದ ಫೋನ್ ಬಂದಿತ್ತು ಅವನಿಗೆ. ನೋಡು, ಇದಕ್ಕೆಲ್ಲ ಕಾರಣ ನಿನ್ನ ಅಣ್ಣ. ಈಗಲೂ ನನಗೆ ಬೆದರಿಕೆ ಹಾಕ್ತಿದ್ದಾನೆ, ನಿನ್ನ ಎದುರು ಬರಬಾರ್ದು ಅಂತ. ಅದು ಬಿಡು, ನಿನ್ನ ಹಿಂದೆ ನೋಡು, ಇಬ್ಬರು ಗಾರ್ಡ್ಸ್ ಇದ್ದಾರೆ. ಈ ವಿಷಯ ಅವನಿಗೆ ಮುಟ್ಟಿರುತ್ತೆ. ನಾನು ಬದುಕಿರ್ತೀನೋ ಇಲ್ವೋ ಗೊತ್ತಿಲ್ಲ ಲಕ್ಕಿ, ಬಟ್
ಐ ಲವ್ ಯು ಎಂದು ಹೇಳಿ ಅವಳು ಮುಖ ಮುಚ್ಚಿಕೊಂಡು ಸ್ಕೂಟಿ ಏರಿ ಹೋಗಲು ಅವಕ್ಕಾಗಿ ನಿಂತು ಬಿಟ್ಟ ಲಕ್ಕಿ ಮತ್ತೆ ಮತ್ತೆ ಬಡಿದುಕೊಂಡ ಫೋನ್ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡ. ಲಕ್ಕಿ, ಎಲ್ಲಿದ್ದೀರಾ? ದೇವಸ್ಥಾನ ಅಂತ ಹೋದವರು ಇನ್ನೂ ಆದರೂ ಮನೆಗೆ ಬಂದಿಲ್ಲ ಎಂದು ಕೇಳಿದ ಸಹಜವಾಗಿ. ಹಾಂ ಗ್ರಜ, ಬರ್ತಾ ಇದ್ದೀನಿ ಎಂದು ಹೇಳಿ ಕಾರ್ ಏರಿದವ ಊರ್ಮಿಳಾ ಎದುರು ಕಾರ್ ನಿಲ್ಲಿಸಿದ. ಅವಳು ಬಂದು ಕೂರಲು ಕಾರ್ ಮುಂದೆ ಸಾಗಿತು. ಕಾರಿನ ವೇಗಕ್ಕಿಂತ ವೇಗವಾಗಿ ಅವನ ಆಲೋಚನೆಗಳು ಓಡುತ್ತಿದ್ದವು. ಲಕ್ಕಿಯವರೇ, ಎಲ್ಲ ತುಂಬ ಇಷ್ಟ ಆಯಿತು, ಥ್ಯಾಂಕ್ ಯು ಎಂದು ನಕ್ಕಳು ಅವನ ನೋಡಿ. ಪಾಪ, ಅವನ ತಲೆಯಲ್ಲಿ ಓಡುತ್ತಿರುವ ಪ್ರಶ್ನೆಗಳ ಅರಿವಿಲ್ಲ ಅವಳಿಗೆ. ಮತ್ತೆ ಈ ಹೊಸ ಫೋನ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿಕೊಡಿ ಆಯಿತಾ, ಜೊತೆಗೆ ನನಗೆ ನಿಮ್ಮ ನಂಬರ್ ಸೇವ್ ಮಾಡಿಕೊಡಿ ಎಂದು ಫೋನ್ ತೆಗೆದು ಹೇಳಿದ್ಲು. ಸುಮ್ಮನೆ ಇದ್ದ ಆಗ್ಲು. ಯಾಕೆ ಲಕ್ಕಿಯವರೇ, ಒಂಥರ ಇದೆಯಾ, ಏನಾಯ್ತೋ ಎಂದು ಕೇಳಿದಾಗ ಅವಳ ಕಡೆ ತಿರುಗಿ ಒಂದು ನೋಟ ಕೊಟ್ಟನಷ್ಟೆ. ಹುಡುಗಿ ಗಪ್ ಚುಪ್. ಮನೆ ತಲುಪುವವರೆಗೂ ಇಬ್ಬರಲ್ಲೂ ಮಾತಿಲ್ಲ. ಮನೆ ತಲುಪಿದ್ದೇ ಅವನು ದಡ ದಡ ನಡೆದರ ಎಲ್ಲ ಕವರ್ ಹಿಡಿದುಕೊಂಡು ಜೋತಾಡಿಕೊಂಡು ಒಳಗೆ ಬಂದಳು ಊರ್ಮಿಳಾ. ಹೋ ಶಾಪಿಂಗ್ ಜೋರಿದೆ, ನೀನೇ ಕಾಣ್ತಾ ಇಲ್ಲ ಊರ್ಮಿಳಾ ಎಂದು ಜಾನು ಹೇಳಿ ಒಂದೆರಡು ಕವರ್ ತೆಗೆದುಕೊಂಡಾಗ, ಅಕ್ಕ ನಿಮ್ಗೆ ಗೊತ್ತಾ, ಎಲ್ಲ ಲಕ್ಕಿಯವರೇ ಕೊಡಿಸಿದ್ದು. 1,80,000 ಆಯಿತು ಅಕ್ಕ ಬಿಲ್. ತುಂಬ ದುಬಾರಿ ಬಟ್ಟೆ ಕೊಡಿಸಿದ್ದಾರೆ ನೋಡಿ ಎಂದು ಖುಷಿಯಿಂದ ಹೇಳುತ್ತಿದ್ದರೆ, ಆದರೆ ಲಕ್ಕಿ ತನ್ನ ಅಣ್ಣನ ಕಡೆಗೊಮ್ಮೆ ನೋಡಿದ. ಅವನ ಮುಖದಲ್ಲಿ ಎಂದಿನಂತೆ ಶಾಂತತೆ. ಅಲ್ಲಿ ನಿಲ್ಲಲಾಗದೆ ಓಡಿದ ಮೇಲೆ ಕಾರಣ ಅರಿತ ರಾಮ್ ಸಹ ಸುಮ್ಮನೆ ಇದ್ದ. ಅಕ್ಕ, ಇಲ್ಲಿ ನೋಡಿ ಫೋನ್, ಅವರೇ ಕೊಡಿಸಿದ್ದು, ತುಂಬ ದೊಡ್ಡದು ಅಲ್ವಾ ಎಂದು ಫೋನ್ ತೆಗೆದು ಹೇಳಿದಾಗ ನಕ್ಕು, ನಿನ್ನ ಗಂಡ ಜಿಪುಣ ಕಣೆ, ಅದಕ್ಕೆ ಇಷ್ಟರಲ್ಲೇ ಮುಗಿಸಿದ್ದಾನೆ. ನನ್ನ ಗಂಡ ನೋಡು, ನಾಡಿದ್ದು ನಿಮ್ಮ ರಿಸೆಪ್ಷನ್ಗೆ ಹೆಚ್ಚು ಕಡಿಮೆ ಕೋಟಿ ಖರ್ಚು ಮಾಡ್ತಾರೆ ಎಂದು ಹೇಳಿದ ಜಾನು ಮಾತಿಗೆ ಕಣ್ಣರಳಿಸಿ, ಅಯ್ಯೋ ಬೇಡಪ್ಪ, ನನಗೆ ಲಕ್ಕಿ ತುಂಬ ಕೊಡಿಸಿದ್ದಾರೆ, ಇದೇ ಸಾಕು ಎಂದು ಎಲ್ಲವನ್ನು ತೆಗೆದುಕೊಂಡು ಕೋಣೆಗೆ ನಡೆದ್ಲು. ಅವಳು ಬಂದಾಗ ಲಕ್ಕಿ ಕಿಟಕಿಯತ್ತ ಮುಖ ಮಾಡಿ ನಿಂತಿದ್ದ. ಮೊದಲು ಬಟ್ಟೆಯೆಲ್ಲ ಬೆಡ್ ಮೇಲೆ ಇಟ್ಟು ಫೋನ್ ಬಾಕ್ಸ್ ಸಮೇತ ಹಿಡಿದು, ಲಕ್ಕಿಯವರೇ, ಇದು ನೀವು ನನಗೆ ಕೊಡಿಸಿರುವ ಮೊದಲ ಗಿಫ್ಟ್, ಅದಕ್ಕೆ ನೀವೇ ಓಪನ್ ಮಾಡಿ ಪ್ಲೀಸ್, ನನಗೆ ಯಾರೂ ಗಿಫ್ಟ್ ಕೊಡಿಸಿರಲಿಲ್ಲ ಗೊತ್ತಾ ಎಂದು ಅವನ ಪಕ್ಕ ಬಂದು ನಿಂತಳು. ಯಾಕೆ, ಊಟ ಆದಮೇಲೆ ಒಂಥರ ಇದ್ದೀರಾ, ಹೊಟ್ಟೆಗೆ ಅಜೀರ್ಣ ಆಗಿದೆನಾ, ಕಷಾಯ ಮಾಡ್ಕೊಂಡು ಬಲ್ಲ, ನೀವು ಇದನ್ನು ಸೆಟ್ ಮಾಡ್ತಾ ಇರಿ, ನಾನು ಬರ್ತೀನಿ ಎಂದು ಒಂದರ ಮೇಲೊಂದು ಪ್ರಶ್ನೆ ಕೇಳುತ್ತಾ ಅವನ ಕೈಗೆ ಫೋನ್ ಇಟ್ಟಿದ್ದ. ಹೊಸ ಫೋನ್ ನೆಲ ನೋಡಿತ್ತು. ಒಬ್ಬರು ಮೌನವಾಗಿದ್ದಾರೆ ಅಂದರೆ ಅವರನ್ನು ಪದೇ ಪದೇ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಾಗಲ್ವ ನಿನಗೆ ಎಂದು ಅರಿಸಿದಾಗ ಅವನ ಕೋಪಕ್ಕೆ ಬೆಚ್ಚಿದಳು ಹುಡುಗಿ. ಕಾರಿ ಏರಿದಾಗಿನಿಂದ ನನ್ನ ಕೋಪ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ, ಮತ್ತೆ ಮತ್ತೆ ಬಂದು ಡಿಸ್ಟರ್ಬ್ ಮಾಡ್ತೀಯಾ, ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಎಂದು ಆರಿಸಿದಾಗ ಹಿಂದೆ ಸರಿದು ನಿಂತಳು ಸುಮ್ಮನೆ. ಕೇಳಿದೆ ಅಲ್ವಾ ಏನು ಸಮಸ್ಯೆ ಅಂತ, ನೀನೇ ನನ್ನ ಸಮಸ್ಯೆ, ಅದೆಲ್ಲಿಂದ ಗಂಟು ಬಿದೆಯೋ ಎಂದು ಕೋಪದಿಂದ ಹೇಳಿ ಅಲ್ಲಿಂದ ಹೊರ ನಡೆದಾಗ ಪಾಪದ ಹುಡುಗಿ ಸುಮ್ಮನೆ ಕುಳಿತು ಬಿಟ್ಟಳು ಕಣ್ಣು ತುಂಬಿಕೊಂಡು. ಕೋಪದಿಂದ ಆಚೆ ಬಂದ ಹೋಗಿದ್ದು ಅಣ್ಣನ ಕೋಣೆಗೆ. ಆಗಷ್ಟೇ ರಾಮ್ ಆಚೆ ಹೋಗಿದ್ದ ಕಾರಣ ಅವನಿಗಷ್ಟೇ ಗೊತ್ತು. ಜಾನು ಒಬ್ಬಳೇ ಪುಸ್ತಕ ಹಿಡಿದು ಓದುತ್ತಿದ್ಲು. ಪುಸ್ತಕದ ಹೆಸರು ಹೇಳಿ ಹೋಗು ಕಾರಣ. ಅದಕ್ಕೆ ಯಾವ ಪುಸ್ತಕ ಅದು ಎಂದು ಹೇಳುತ್ತಾ ಬಂದ ಮೈದುನನ್ನು ನೋಡಿ, ಹೇಳಿ ಹೋಗು ಕಾರಣ ಅಂತ, ರವಿ ಬೆಳಗೆರೆ ಅವರದು, ಬಾ ಎಂದು ಕರೆದು ಕಾಲು ಚಾಚಿದ್ಲು. ಅದಕ್ಕೆ ಮುಗೀತಾ ಓದಿ ಎಂದು ಹೇಳುತ್ತಾ ಅವಳ ಮಡಿನಲ್ಲಿ ಮಲಗಿದ ಸುಮ್ಮನೆ. ಹಾಂ, ಇನ್ನೂ ಒಂದು ಪುಟ ಇತ್ತು, ಪರವಾಗಿಲ್ಲ. ಏನಾಯಿತು ನನ್ನ ಮೈದುನನಿಗೆ, ಏನಿದು ಇವತ್ತು ನನ್ನ ಮಡಿಲು ಹುಡುಕಿ ಬಂದಿದ್ದಾನೆ ಎಂದು ನಕ್ಕು ಅವನ ಕೂದಲಲ್ಲಿ ಕೈ ಆಡಿಸುತ್ತಾ ಹೇಳಿದಾಗ, ಅದಕ್ಕೆ ತುಂಬ ನೋವಾಗ್ತಿದೆ, ಅದು ಓದಿ ಮುಗಿಸಿ ಮಾತಾಡುವ ಎಂದು ಹೇಳಿದವನ ನೋಡಿ ಉಳಿದ ಅದೊಂದು ಪುಟದ ಓದಿ ಮುಚ್ಚಿಟ್ಲು. ಏನಾಯಿತು ಕಂದ, ಹೇಳು, ಯಾಕೆ ನನ್ನ ಹುಡುಕಿ ಬಂದಿದೀಯಾ ಎಂದು ಕೇಳಿದಾಗ ತಲೆ ಎತ್ತಿ ಅವಳ ನೋಡಿ, ಅದಕ್ಕೆ ಯಾಕೋ ಮಹಾಲಕ್ಷ್ಮಿ ನೆನಪಾಗ್ತಾ ಇದ್ದಾಳೆ, ನನಗೆ ಈ ಊರ್ಮಿಳ ಸರಿಯಾದ ಜೋಡಿಯಲ್ಲ ಅಂತ ಅನಿಸ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕೆ, ತಲೆ ಪೂರ್ತಿ ಕೆಟ್ಟು ಹೋಗಿದೆ ಎಂದು ಹೇಳಿದಾಗ ನಕ್ಕು, ಈ ಕಥೆಯಲ್ಲಿ ಹಿಮವಂತ ಒಬ್ಬ ಅಪ್ರತಿಮ ಪ್ರೇಮಿ. ಅವನು ಪ್ರಾರ್ಥನಾ ಜೀವನದಷ್ಟು ಪ್ರೀತಿ ಮಾಡ್ತಿದ್ದ. ಹಾಗೆ ಪ್ರಾರ್ಥನಾ ಸಹ ಅವರನ್ನು ದೇವರಂತೆ ಕಾಣುತ್ತಿದ್ಲು. ಅವನಿಗೆ ಮೋಸ ಮಾಡುವ ಉದ್ದೇಶ ಇರದೆ ಹೋದರೂ ಅವಳಿಗೆ ದೇಬು ಸಿಕ್ಕ. ಅವಳು ಹಿಮವಂತನ ಮರೆಯುವಂತೆ ಮಾಡಿದ್ಲು. ಹಿಮವಂತ ಅವಳ ತಪ್ಪಿಗೆ ಕಾಡುವ ಸಲುವಾಗಿ ಏನೇನೋ ಮಾಡಿ ಕೊನೆಗೆ ಇದು ತಪ್ಪು ಅಂತ ತಿಳಿದು ಅವಳ ಸಮಸ್ಯೆಗೆ ಪರಿಹಾರ ನೀಡಿದ. ಆದರೆ ಒಂಟಿಯಾಗಿದ್ದ ಹಿಮವಂತನ ಜೋಡಿಯಾಗಿದ್ದು ಯಾರು ಗೊತ್ತಾ, ಊರ್ಮಿಳಾ ಎಂದು ಹೇಳಿದಾಗ ಅವಳ ಕತೆಯನ್ನೇ ಕೇಳುತ್ತಾ ಮುಳುಗಿ ಹೋಗಿದ್ದವ ತಲೆ ಎತ್ತಿ ಒಮ್ಮೆ ನೋಡಿದ. ಹೌದು, ನಾನು ಸುಳ್ಳು ಹೇಳ್ತಿಲ್ಲ, ಜಾಲಿಯಾಗಿರುವುದೇ ಅವಳ ಹಾಬಿ. ಆದರೆ ಪ್ರಾರ್ಥನಾ ಕಡೆಗಿನ ಅವನ ಆರಾಧನಾ ಪ್ರೀತಿ ನೋಡಿ ಅವನಿಗೆ ಮನ ಸೋತ್ಲು ಅವಳು. ಹಾಗಂತ ಅವಳ ತಪ್ಪೇನಿದೆ, ಹಿಮವಂತನ ತಪ್ಪೇನಿದೆ? ಪ್ರಾರ್ಥನಾ ಮೋಸ ಮಾಡಲು ಕಾರಣ ಏನು ಯಾರಿಗೂ ಗೊತ್ತಿಲ್ಲ. ನೀನೇ ಎಲ್ಲ ಅಂದವಳು ಅವನ ತೊರೆದು ಹೋಗುವಾಗ ಒಂದು ಕಾರಣವನ್ನು ಹೇಳಲಿಲ್ಲ. ಆದರೆ ಎಲ್ಲವೂ ವಿಧಿ ಲಿಖಿತ.
ಯಾರಿಗೆ ಯಾರು ಎಂದು ದೇವರು ನಿರ್ಧಾರ ಮಾಡಿದ ಮೇಲೆ ನಾವೆಷ್ಟು ಆರಾಧನೆ ಮಾಡಿದರೆ ಏನು ಪ್ರಯೋಜನ ಎಂದೂ ಸಹ ರಾಮನಿಗೆ ಸೀತೆಗೆ, ಲಕ್ಷ್ಮಣನಿಗೆ ಊರ್ಮಿಳೆಯೇ ಎಂದು ಜಾನು ಹೇಳಿದಾಗ ಮೌನಕ್ಕೆ ಜಾರಿದ ಲಕ್ಕಿ. ನಿನ್ನ ಅಣ್ಣ ಏನೋ ಒಂದು ನಿರ್ಧಾರ ಮಾಡಿದ್ದಾರೆ ಅಂದರೆ 100 ಸರಿ ಆಲೋಚನೆ ಮಾಡಿರ್ತಾರೆ. ನಮ್ಮಿಬ್ಬರ ಪ್ರೀತಿ ಕೈಜಾರದಂತೆ ತಡೆದ ನಿನ್ನ ಪ್ರೀತಿ ಕೈಜಾರಿದ್ರೂ ಸುಮ್ಮನೆ ಇದ್ದಾರೆ. ನಾವೇ ನಿಂತು ಊರ್ಮಿಳಾ ಜೊತೆ ಮದುವೆ ಮಾಡಿಸಿದ್ದಾರೆ ಅಂದರೆ ಅದರ ಹಿಂದೆ ಒಂದೊಳ್ಳೆ ಉದ್ದೇಶ ಇರುತ್ತೆ ಅಲ್ವಾ, ಆಲೋಚನೆ ಮಾಡಿ ನೋಡು ಎಂದು ಹೇಳಿದಾಗ ಕಣ್ಣು ಮುಚ್ಚಿದ. ಅವನ ಕೋಪಕ್ಕೆ ಹೆದರಿ ಬೆಚ್ಚಿ ನಿಂತ ಊರ್ಮಿಳಾ ಮುಖವೇ ಕಾಣಿಸಿತು ಅವನಿಗೆ. ಆದರೆ ಒಂದು ಮಾತು ಲಕ್ಕಿ, ಊರ್ಮಿಳಾ ಪಾಪದ ಹುಡುಗಿ, ತಾಯಿ ಇಲ್ಲದ ಕೂಸು, ನೋವಾದರೂ ಹೇಳಿಕೊಳ್ಳಲು ಅಮ್ಮ ಇಲ್ಲ. ಆಗ ಬಯಸುವುದು ಗಂಡನ ಆಸರೆ ಮಾತ್ರ. ನೀನು ಅವಳನ್ನು ನೋಯಿಸಿದ್ರೆ ಖಂಡಿತ ಅವಳು ನಮ್ಮ ಜೊತೆ ಹೇಳಿಕೊಳ್ಳೋದಿಲ್ಲ. ಅವಳನ್ನು ಅತಿಯಾಗಿ ಪ್ರೀತಿ ಮಾಡದೇ ಇದ್ರೂ ಪರವಾಗಿಲ್ಲ, ಒಬ್ಬಳೇ ಕೊರಗಿ ಮೌನಕ್ಕೆ ಜಾರುವಷ್ಟು ನೋಯಿಸಬೇಡ ಎಂದು ಹೇಳಿದ್ದೆ. ಅದಕ್ಕೆ 1 ನಿಮಿಷ ಬಂದೆ ಎಂದು ಅವಳ ಮಡಿಲಿನಿಂದ ಎದ್ದು ಓಡಿದ್ದ ಲಕ್ಕಿ. ಕೋಣೆಯ ಬಾಗಿಲ ತನಕ ವೇಗವಾಗಿ ಬಂದವನ ಕಾಲುಗಳು ನಿಧಾನ ಆದವು. ಮೆಲ್ಲಗೆ ಬಂದವ ಒಳಗಿದ್ದ ದೃಶ್ಯ ನೋಡಿ ಬಾಗಿಲಲ್ಲೇ ನಿಂತು ಬಿಟ್ಟ. ಅವನು ನೆಲದ ಮೇಲೆ ಒಗೆದಿದ್ದ ಫೋನ್ ತೆಗೆದುಕೊಂಡು ಮೆಲ್ಲಗೆ ಅದರ ಕವರ್ ತೆಗೆದಿದ್ಲು. ಆದರೆ ಅದನ್ನ ಕೋಪದ ತೀವ್ರತೆಗೆ ಫೋನ್ ಡ್ಯಾಮೇಜ್ ಆಗಿತ್ತು. ಅದನ್ನು ಕೈಯಲ್ಲಿ ಹಿಡಿದು ತಿರುಗಿಸಿ ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದವಳ ನೋಡಿ ಅವನ ಹೃದಯ ಹಿಂಡಿತ್ತು. ಊರ್ಮಿಳಾ ಎಂದ ಮೊದಲನೇ ಬಾರಿ ತನ್ನ ದನಿಯಲ್ಲಿ ಸಿಹಿ ಬೆರೆಸಿ. ಅವನ ದನಿಗೆ ತಲೆ ಎತ್ತಿ ನೋಡಿದ್ಲು. ಕಣ್ಣುಗಳು ಕೆಂಪೇರಿದ್ವು ಅತ್ತು. ಲಕ್ಕಿಯವರೇ ನೋಡಿ, ಫೋನ್ ಹೊಡೆದು ಬಿಟ್ಟಿದೆ, ಡಿಸ್ಪ್ಲೇ ಎಲ್ಲ ಸ್ಕ್ರ್ಯಾಚ್ ಆಗಿದೆ ಎಂದು ಫೋನ್ ಅವನ ಎದುರು ತೋರಿಸುತ್ತಾ ಬಿಕ್ಕಿ ಹೇಳುತ್ತಿದ್ದವಳ ನೋಡಿ ಅಯ್ಯೋ ಅನಿಸಿತು ಅವನಿಗೆ. ನಾನೇ ಅಲ್ವಾ ಅದನ್ನು ಬಿಸಾಡಿದ್ದು, ಪರವಾಗಿಲ್ಲ ಬಿಡು, ಬೇರೆ ತಂದರೆ ಆಯಿತು ಎಂದ ಕೋಣೆಯ ಒಳಗೆ ಬರುತ್ತಾ. ಪಾಪ ಅವನು ಬಟ್ಟೆ ಫೋನ್ ಕೊಡಿಸಿದ್ದ ಸಂಭ್ರಮದಲ್ಲಿ ಎಲ್ಲವನ್ನೂ ತೋರಿಸ್ಕೊಂಡು ಹೇಳಿ ಖುಷಿಪಟ್ಟಿದ್ಲು. ಬೇಡ, ಇದು ನೀವು ಕೊಡಿಸಿರೋದು, ಪರವಾಗಿಲ್ಲ, ಇದನ್ನೇ ಉಪಯೋಗಿಸ್ತೀನಿ, ಅಕ್ಕ ಹೇಳಿ ಕೊಡ್ತಾರೆ ಎಂದು ಬಲವಂತಿನಿಂದ ಅವಳು ತಡೆದು ಮೇಲೆ ಎದ್ಲು. ಈಗಷ್ಟೇ ಬೈದು ಹೋಗಿದ್ನಲ್ಲ, ಮತ್ತೆ ಅವನ ಎದುರು ನಿಂತರೆ ರೇಗಿ ಬಿಟ್ಟಾನು ಎಂಬ ಭಯ. ಕೊಡು ಇಲ್ಲಿ ಎಂದು ಫೋನ್ ತೆಗೆದುಕೊಂಡ. ಮತ್ತೆ ಬಿಸಾಡಿ ಬಿಡುವನೆಂದು ಭಯದಿಂದ ಅವನ ಕೈ ಹಿಡಿದು, ಪ್ಲೀಸ್ ಮತ್ತೆ ಬಿಸಾಡಬೇಡಿ, ನಾನೇನು ಹೇಳೋದಿಲ್ಲ, ನಿಮಗೆ ಏನೂ ಕೇಳೋದಿಲ್ಲ, ಆದರೆ ಅದಕ್ಕೇನು ಮಾಡಬೇಡಿ, ನನ್ನ ಮೊದಲ ಉಡುಗೊರೆ ಅದು ಎಂದು ಹೇಳಿದವಳ ರೀತಿಗೆ ಮುದ್ದು ಉಕ್ಕಿತ್ತು ಅವನಿಗೆ. ಹೌದಾ, ಇದಕ್ಕಿಂತ ಮೊದಲು ಯಾರು ಏನು ಕೊಟ್ಟೇ ಇಲ್ವಾ ನಿನಗೆ ಎಂದು ಕೇಳಿದ ಅವಳ ನೋಡುತ್ತಾ. ಇಲ್ಲ ಲಕ್ಕಿಯವರೇ, ಯಾರು ನನಗೆ ಅಂತ ಏನು ಕೊಡಿಸಿಲ್ಲ. ಇಲ್ಲ, ಚಂದ್ರು ಅಣ್ಣ ಹೊಸ ಲಂಗ ದಾವಣಿ ಕೊಡಿಸಿದ, ಆಮೇಲೆ ಗೌಡ್ರು ಅಷ್ಟೆ ಎಂದು ಮುದ್ದಾಗಿ ಹೇಳಿದಾಗ ಅವಳ ನೋಡಿ, ಮೊದಲು ಕಣ್ಣೊರೆಸ್ಕೊ, ಬಾಯಿಲಿ ಎಂದು ಹಾಸಿಗೆ ಮೇಲೆ ಕೂರಿಸಿ ಅವಳ ಕಣ್ಣುಗಳಲ್ಲಿ ಶೇಖರಿಸಿದ್ದ ಹನಿಯನ್ನು ಹೆಬ್ಬೆರಳಿನಿಂದ ತೊಡೆದ. ನೋಡು, ನಾನು ನಿನಗೆ ಇಷ್ಟೊಂದು ಗಿಫ್ಟ್ ಬಟ್ಟೆ ಕೊಡಿಸಿದ್ದೀನಿ, ಈ ಒಡೆದು ಹೋಗಿರೋ ಫೋನ್ ಯಾಕೆ, ಆರ್ಡರ್ ಮಾಡ್ತೀನಿ ಈಗಲೇ ಎಂದು ತನ್ನ ಫೋನ್ ತೆಗೆದುಕೊಂಡ. ನನಗಿದೇ ಬೇಕು ಎಂದು ಪುಟ್ಟ ಮಗುವಿನಂತೆ ಹೇಳಿದಾಗ ನಕ್ಕು, ಸರಿ ನೋಡು, ಇದು ಡಿಸ್ಪ್ಲೇ ಅಲ್ಲ, ಇದರ ಮೇಲೆ ಕವರಿಂಗ್ ಅಂತ ಒಂದು ಗ್ಲಾಸ್ ಹಾಕಿರ್ತಾರೆ, ಅದೇ ಸ್ಕ್ರ್ಯಾಚ್ ಆಗಿರೋದು ಎಂದು ಫೋನ್ ಮೇಲಿದ್ದ ಕವರ್ ತೆಗೆದು, ಸ್ವಲ್ಪ ಡ್ಯಾಮೇಜ್ ಆಗಿದೆ, ನೀನು ನೋಡಿದರೆ ಹೊಸ ಫೋನ್ ಬೇಡ ಅಂತೀಯ, ಇದನ್ನೇ ಸರಿ ಮಾಡಿಸುವೆ ಬಿಡು ಎಂದು ಹೇಳಿದಾಗ ಅವಳ ಕಣ್ಣುಗಳು ಅರಳಿದವು. ಎಲ್ಲಿ ನಿನ್ನ ಸಿಮ್ ಕೊಡು ಎಂದು ಕೈ ಚಾಚಿದಾಗ ರಬ್ಬರ್ ಹಾಕಿದ ಸಣ್ಣ ಫೋನ್ನಿಂದ ಸಿಮ್ ತೆಗೆದು ಅವನ ಕೈಗೆ ಇಟ್ಲು. ಇರೋದೇ 4 ನಂಬರ್ ಎಂದು ಹೇಳುತ್ತಾ ಅವನ ನಂಬರ್ ಡಯಲ್ ಮಾಡಿದ. ಏನಂತ ಸೇವ್ ಮಾಡಲಿ ಎಂದ ಅವಳ ನೋಡುತ್ತಾ. ಎಂದು ಅವಳು ಯೋಚನೆ ಮಾಡುವಾಗ ಪತಿದೇವ ಅಂತ ಸೇವ್ ಮಾಡಿದ್ದೀನಿ ಎಂದು ಹೇಳುತ್ತಲೇ ಅವನ ನಂಬರ್ಗೆ ಕರೆ ಮಾಡಲು ನೋಡಿದ. ಪಾಪ, ಅದರಲ್ಲಿ ಹಣ ಇದ್ರೆ ತಾನೇ, ಅದರಲ್ಲಿ ದುಡ್ಡಿಲ್ಲ ಎಂದು ಹಲ್ಲುಗಿಂದಿಂದ ಹೇಳಿದಾಗ ನಗು ಅವನ ಫೋನಿನಿಂದ ಕರೆನ್ಸಿ ತುಂಬಿದವ ತನಗೆ ಕರೆ ಮಾಡಿಕೊಂಡು, ನಿನ್ನ ಹೆಸರನ್ನು ಏನಂತ ಸೇವ್ ಮಾಡಲಿ ಎಂದು ಯೋಚನೆ ಮಾಡಿದಂತೆ ನಟಿಸಿ ಮೈ ವೈಫ್ ಎಂದು ಟೈಪ್ ಮಾಡಿದ್ದು ನೋಡಿ ಅವಳ ಮುಖ ಅರಳಿತು. ಸಾರಿ, ಯಾರದ್ದೋ ಕೋಪ ನಿನ್ನ ಮೇಲೆ ತೋರಿಸಿಬಿಟ್ಟೆ, ಇನ್ಮೇಲೆ ನಿನ್ನ ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡ್ತೀನಿ ಎಂದಾಗ ಅವಳು ಕಣ್ಣುಗಳು ಮತ್ತೆ ತುಂಬಿದ್ದು ನೋಡಿ, ಇವಾಗ ಹೋಗು, ಒಂದೊಂದೇ ಡ್ರೆಸ್ ಹಾಕಿ ನನಗೆ ತೋರಿಸು, ಅಷ್ಟರಲ್ಲಿ ಎಲ್ಲರ ಹೆಸರು ನಂಬರ್ ನಾನು ಸೇವ್ ಮಾಡ್ತೀನಿ ಎಂದು ಹೇಳಿದಾಗ ಖುಷಿಯಿಂದ ಬಟ್ಟೆ ಹಿಡಿದು ಬಾತ್ರೂಮ್ ಹೋಗ್ಗಳು ಊರ್ಮಿಳಾ. ಅವಳ ಖುಷಿ ನೋಡಿ ಮನಸ್ಸಲ್ಲಿ ಇದ್ದ ಚೂರು ಗೊಂದಲದ ಜೊತೆ ಮೊದಲ ಪ್ರೀತಿಯನ್ನು ಕಿತ್ತೊಗೆದ ಲಕ್ಕಿ. ಮತ್ತೆ ಸಿಗುವ. ಕಥೆ ಇಷ್ಟ ಆದರೆ ಕಮೆಂಟ್ ಆಗಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ನನ್ನ ಜೊತೆ ಹೀಗೆ ಇರಲಿ, ಆಯಿತಾ?